ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಜೋಳದ ಪಡ್ಡು. ಒಂದು ಪಾತ್ರೆ ತೊಗೊಂಡು ಈ ದೊಡ್ಡ ಬಟ್ಲದ್ಲೆ ಒಂದು ಬಟ್ಲು ಜೋಳದ ಹಿಟ್ಟು ಹಾಕ್ಕೋತಾ ಇದ್ದೀನಿ, ಸಾಣಿಸ್ಕೊಂಡಿರೋದು ಅದು. ಇದು ಈ ಸಣ್ಣ ಬಟ್ಲದ್ಲೆ ಅರ್ಧ ಬಟ್ಲು ಚಿರೋಟಿ ರವೆ ತೊಗೊಂಡಿನಲ್ಲ, ಅದೇ ಬಟ್ಲದ್ಲೆ ಅರ್ಧ ಬಟ್ಲು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಇವಾಗ ಚಮಚೆಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದು ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ ನೋಡಿ. ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಇವಾಗ ನೋಡಿಕೊಂಡು ಮತ್ತೆ ಇನ್ನೊಂದು ಗ್ಲಾಸ್ ನೀರು ತೊಗೋತೀನಿ. ಇವಾಗ ಅರ್ಧ ಹಾಕಿ ಕಲಿಸ್ತೀನಿ ನೋಡ್ರಿ. ನೋಡ್ಕೊಂಡು ಹಾಕ್ಕೋಬೇಕಲ್ಲ, ಅರ್ಧ ಹಾಕ್ಕೊಂಡಿನಿ. ಇವಾಗ ಇನ್ನು ಅರ್ಧ ಉಳಿತಲ್ಲ ನೀರು, ಅದನ್ನು ಹಾಕ್ಕೊಂಡು ಕಲಿಸ್ಕೋತೀನಿ ನೋಡ್ರಿ. ಒಟ್ಟು 2 ಗ್ಲಾಸ್ ನೀರು ಹಾಕ್ಕೊಂಡಿನಿ ಇದಕ್ಕೆ. ಇವಾಗ ಚಮಚೆ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಈ ಥರ ಇದು ಅದಾಯಿತು. ಇದನ್ನು ಒಂದು 15 ನಿಮಿಷ ನೆನೆಯಕ್ಕೆ ಬಿಟ್ಬಿಡ್ಬೇಕು. ಇವಾಗ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಹಂಚು ಕಾಸಕ್ಕೆ ಇಟ್ಕೊಂಡಿದ್ದೀನಿ. ಈ ಹಿಟ್ಟಿಗೆ ಈಗ ಸ್ವಲ್ಪ ಕೊತ್ತಂಬರಿನ ಕೈಯಿಂದ ತುಂಡು ಮಾಡಿ ಹಾಕ್ಕೊಂಡಿನಿ ನೋಡ್ರಿ. ಈಗ ಹಂಚು ಬಿಸಿ ಆಯ್ತಲ್ಲ, ಅದು ಗುಂಡ್ಪಂಗ್ಲ ಹಂಚದ ಎಲ್ಲ ಮನೆಗೂ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಅದಕ್ಕೆ ಹಿಟ್ಟು ಹಾಕ್ಕೋತಾ ಇದ್ದೀನಿ ನೋಡ್ರಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಮನೆಗೂ ಹಿಟ್ಟು ಹಾಕ್ಕೋಬೇಕು, ಜೋಳದ ಹಿಟ್ಟು. ಇವು ಅಕ್ಕಿ ನೆನೆ ಹಾಕಿ ಮಾಡಬೇಕು ಅಂತ ಅನ್ನೋದಿಲ್ರಿ. ನಿಮ್ಗೆ ದಿಢೀರಂತ ಗುಣ್ಪಂಗ್ಲ ತಿನ್ಬೇಕು ಅನ್ಸಿದ್ರೆ ನೀವು ಈ ಥರ ಜೋಳದ್ದು ಮಾಡ್ಕೊಂಡು ತಿನ್ಬೋದು. ಲೇಟ್ ಆಗಿದ್ರು ಕೂಡ ನೀವು ಪಡ್ಡು ತಿನ್ಬೇಕು ಅನ್ಸಿದ್ರೆ ನೀವು ಈ ಥರ ಮಾಡ್ಬೋದು, ಜಲ್ದಿ ಆಗ್ತಾವೆ ಇವು. ಸುತ್ತಲೂ ಈಗ ಎಣ್ಣೆ ಹಾಕಿ ಒಂದು ಪ್ಲೇಟ್ ಮುಚ್ತೀನಿ ನೋಡ್ರಿ. 1 ನಿಮಿಷ ಬಿಟ್ಟು ತೆಗಿಬೇಕು. ಇವಾಗ 1 ನಿಮಿಷ ಆಯಿತು. ಉರಿನ ಮೀಡಿಯಮ್ ಇಟ್ಕೊಳ್ರಿ. ಹಂಚು ಸ್ವಲ್ಪ ಬಿಸಿ ಆದಮೇಲೆ ಮೀಡಿಯಮ್ ಉರಿ ಇಟ್ಕೊಂಡು ಹಾಕ್ಕೋಬೇಕು. ಜೋರು ಇಟ್ಟರೆ ಮತ್ತೆ ಹೊತ್ತು ಬಿಡ್ತಾವೆ, ಅದಕ್ಕೆ ಮೀಡಿಯಮ್ ಉರಿ ಇಟ್ಕೊಳ್ರಿ. ಈ ಥರ ಒಂದು ನಾನು ಗುಣ್ಪಂಗ್ಲ ಕಡ್ಡಿಯಿಂದ ಎಲ್ಲನೂ ಹೊಳಿಸಿ ಹಾಕ್ಕೋತಾ ಇದ್ದೀನಿ ನೋಡ್ರಿ. ಗುಣ್ಪಂಗ್ಲನು ಹಿಂದೆ ಬೆಂದಿದಾವಲ್ಲ, ಅದಕ್ಕೆ ಈಗ ಹೊಳಿಸಿ ಹಾಕ್ಕೋಬೇಕು. ಹೊಳಿಸಿ ಹಾಕಿ ಹಿಂದೂ 1 ನಿಮಿಷ ಬೇಯಿಸ್ಬೇಕು. ಈಗ ಇವಾಗ ಒಂದು ಸ್ವಲ್ಪ ಸುತ್ತಲೂ ಎಣ್ಣೆ ಹಾಕ್ಕೋತೀನಿ ನೋಡ್ರಿ. 1 ನಿಮಿಷ ಬಿಟ್ಟು ತಕ್ಕೋಬೇಕು ನೋಡ್ರಿ. ಕಲರ್ ಎಷ್ಟು ಚೆನ್ನಾಗಿ ಬಂದಿವೆ. ಅದಕ್ಕೆ ನಿಮಗೆ ಪಡ್ಡು ತಿನ್ಬೇಕು ಅನಿಸಿದ್ರೆ ನೀವು ದಿಢೀರಂತ ಇವು ಜೋಳದ ಪಡ್ಡನ್ನ ಮಾಡ್ಕೊಂಡು ತಿನ್ಬೋದು. ಮತ್ತು ಇವು ಮಾಡ್ಕೊಂಡು ತಿಂದಮೇಲೆ ನೀವು ರುಚಿ ಹೇಗಿದೆ ಅಂತ ಹೇಳ್ರಿ ನನಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ. ಇವಾಗ ಇವು ರೆಡಿ ಆದವಲ್ಲ, ಒಂದು ತಟ್ಟೆಗೆ ತಗೋತಾ ಇದ್ದೀನಿ ನೋಡ್ರಿ. ಈಗ ಮತ್ತು ಇನ್ನೊಂದು ಡಬ್ಬಿ ಹಾಕಿ ತೋರಿಸ್ತೀನಿ ನೋಡ್ರಿ. ಸುತ್ತಲೂ ಮತ್ತು ಗುಣ್ಪಂಗ್ಲ ಮನೆಗೆ ಎಣ್ಣೆ ಹಾಕ್ಕೋಬೇಕು ಸ್ವಲ್ಪ. ಮತ್ತು ಹಿಟ್ಟು ಹಾಕ್ಕೋಬೇಕು ಎಲ್ಲ ಮನೆಗೂ. ಈ ಥರ ಹಿಟ್ಟು ಹಾಕ್ಕೊಂಡು ಮೊದಲು ಬೆನ್ಸಿದ್ರಲ್ಲ ಅದೇ ಥರ ಇವಾಗೆಲ್ಲ ಹಿಟ್ಟು ಹಾಕ್ಕೊಂಡು ಅದಾತಲ್ಲ. ಈಗ ಹಿಟ್ಟು ಹಾಕಿದ ಮೇಲೆ ಮತ್ತು ಮೊದಲು ಬೆನ್ಸಿದ್ರಲ್ಲ ಅದೇ ಥರ 1 ನಿಮಿಷ ಬೇಯಿಸ್ಬೇಕು, ಪ್ಲೇಟ್ ಮುಚ್ಚಿ. ಸುತ್ತಲೂ ಎಣ್ಣೆ ಹಾಕ್ಕೊಂಡ್ರಿ. ಇವಾಗ ನೋಡಿ ಮತ್ತೆ ಪ್ಲೇಟ್ ಮುಚ್ಚಿ 1 ನಿಮಿಷ ಬೇಯಿಸ್ರಿ. 1 ನಿಮಿಷ ಆದಮೇಲೆ ಮತ್ತು ಪ್ಲೇಟ್ ತೆಗೆದು ನೋಡ್ರಿ. ಇವಾಗ ಬೆಂದಿದೆ ಅಲ್ಲ, ಮತ್ತು ಕಡ್ಡಿ ಸಹಾಯದಿಂದ ಹೊಳಿಸಿ ಹಾಕ್ಕೊಳ್ರಿ. ಇಲ್ಲ ನೀವು ಚಮಚೆಲಿಂದ ಬೇಕಾದರೂ ಹೊಳಿಸಿ ಹಾಕ್ಕೋಬೋದು. ಈ ಥರ ಕಡ್ಡಿ ಇಲ್ಲಾಂದ್ರೆ ಚಮಚದಿಂದ ಹೊಳಿಸಿ ಹಾಕ್ಬೋದು. ನೋಡಿ ಎಷ್ಟು ಚಂದ ಕಲರ್ ಬಂದಾವೆ ನೋಡ್ರಿ. ತುಂಬ ಚೆನ್ನಾಗಿ ಆಗ್ತಾವೆ ಇವು. ಒಂದ್ಸಲ ನೀವು ಮಾಡ್ಕೊಂಡು ತಿಂದು ನೋಡಿ ಹೇಳ್ರಿ. ನೋಡ್ರಿ ಎಷ್ಟು ಚಂದ ಆಯಿತು. ನೋಡಿ ಚೆನ್ನಾಗದು.
ಇವಾಗ 1 ನಿಮಿಷ ಬಿಡಬೇಕು. ಸ್ವಲ್ಪ ಸುತ್ತಲೂ ಎಣ್ಣೆ ಹಾಕ್ತೀನಿ ನೋಡಿರಿ. ಮತ್ತು ಹಾಕ್ಕೊಂಡು 1 ನಿಮಿಷ ಬಿಟ್ಟು ತಗೊಳ್ರಿ. ಈಗ 2 ಸೈಡು ಬೆಂದಿರ್ತಾವೆ ನೋಡಿ. ಇವಾಗ 2 ಸೈಡು ಬೆಂದವಲ್ಲ, ಇವಾಗ ಒಂದು ತಟ್ಟಿಗೆ ತಕ್ಕೋತಾ ಇದ್ದೀನಿ ನೋಡಿರಿ. ರೆಡಿ ಆಯಿತು. ಈಗ ಇವನ್ನ ನೋಡಿ ಗುಂಡ್ಪಂಗ್ಳ ಚಟ್ನಿ ಜೊತೆ ಈಗ ಸವಿಯಲು ಸಿದ್ಧ. ಇವಾಗ ಇವನ್ನ ನೋಡಿರಿ ತೋರಿಸ್ತೀನಿ ನಿಮಗೆ ಮುರಿದು. ಮ್ಯಾಗ ಕ್ರಿಸ್ಪಿ ಅದಾವ್ರಿ, ಒಳಗೆಷ್ಟು ಸ್ಮೂತ್ ಅದಾವೆ ನೋಡಿರಿ. ನೋಡಿರಿ ಹೆಂಗೆ ಅದಾವೆ ನೋಡಿ. ಮ್ಯಾಗ ಎಷ್ಟು ಕ್ರಿಸ್ಪಿ ಐತಿ, ಒಳಗೆ ಸ್ಮೂತ್. ಇದು ಚಟ್ನಿ ಜೊತೆ ತಿನ್ನಕ್ಕೆ ರುಚಿ ಇರ್ತಾವೆ ನೋಡಿ. ಇವಾಗ ಚಟ್ನಿ ಜೊತೆ ರೆಡಿ ಆಯ್ತಲ್ಲ. ಇವಾಗ ನೀವು ಸವಿಯಲು ಸಿದ್ಧ ನೋಡಿ. ಎಷ್ಟು ಸೂಪರ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕುವ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.